ಯೇಸುವಿನ ನಾಮದಲ್ಲಿ ಈ ಬೆಳಗಿನ ಜಾವದಲ್ಲಿ ನಿಮ್ಮ ಮುಂದೆ ನಾನು ಬರಲಿಕ್ಕೆ ಇಷ್ಟವುಳ್ಳವನಾಗಿದ್ದೇನೆ. ಇವತ್ತಿನ ಬೆಳಗಿನ ವಾಕ್ಯ ಯೋಹನ್ನ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ಯೇಸು ಹೀಗೆ ಹೇಳ್ತಾ ಇದ್ದಾನೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯದಿಂದವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಅಂತ ಯೇಸು ಹೇಳಿದ್ದಾನೆ. ಪ್ರಿಯರೇ, ಇವತ್ತು ನಾವು ನೋಡುವಾಗ ಲೋಕದ ಎಲ್ಲಾ ಸ್ಥಳದಲ್ಲಿ ಅನೇಕ ಜನರ ಮಧ್ಯದಲ್ಲಿ ಅವರ ಹೃದಯದಲ್ಲಿ ಧೈರ್ಯ ಇಲ್ಲ. ಹಾಲೆಲೂಯ. ಆ ಧೈರ್ಯ ಇಲ್ಲದ ಕಾರಣ ಅವರ ಜೀವಿತವನ್ನು ನಾಶನ ಕಡೆಗೆ ಒಯ್ತಾ ಇದ್ದಾರೆ. ಅವರ ಧೈರ್ಯ ಇಲ್ಲದ ಕಾರಣ ಅವರ ಕುಟುಂಬದಲ್ಲಿ ಸೋಲನ್ನು ನೋಡ್ತಾ ಇದ್ದಾರೆ. ಅವರ ಧೈರ್ಯ ಇಲ್ಲದ ಕಾರಣ ಅನೇಕ ಸ್ಥಳಗಳಲ್ಲಿ ಸೋಲನ್ನು ಕಾಣ್ತಾ ಇದ್ದಾರೆ. ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ, ಧೈರ್ಯವಾಗಿರು, ನಾನು ಲೋಕವನ್ನು ಜಯಿಸಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ನಿನಗೆ ಧೈರ್ಯ ಇಲ್ಲಿರಬಹುದು, ಇವತ್ತು ಯೇಸುವನ್ನು ಕೂಗು, ಯೇಸುವೆ ನನ್ನನ್ನು ಧೈರ್ಯದಿಂದ ತುಂಬಿಸು, ನಾನು ಮುಂದಕ್ಕೆ ಹೋಗ್ಲಿಕ್ಕೆ ನನಗೆ ಧೈರ್ಯ ಬೇಕು ಯೇಸುವೆ ಅಂತ ನೀನು ಹೇಳುವಾಗ ಯೇಸು ನಿನಗೆ ಖಂಡಿತವಾಗಿ ಧೈರ್ಯ ಕೊಡುತ್ತಾನೆ. ಪ್ರಿಯರೇ, ನೀನು ಎಲ್ಲಾದರೂ ಇರಬಹುದು, ಯಾರಾದರೂ ಇರಬಹುದು, ನೀನು ಎಂಥ ಸ್ಥಳದಲ್ಲಿ ಇದ್ದಿರಬಹುದು, ಆದರೆ ಯೇಸು ನಿನ್ನನ್ನು ಹೇಳ್ತಾ ಇದ್ದಾನೆ, ಧೈರ್ಯವಾಗಿರು. ಧೈರ್ಯ, ಒಬ್ಬ ಮನುಷ್ಯನಲ್ಲಿ ಧೈರ್ಯ ಇಲ್ಲದ ಕಾರಣ ಅವನು ಸೋಲನ್ನು ಅನುಭವಿಸ್ತಾನೆ. ಧೈರ್ಯ ಇಲ್ಲದ ಕಾರಣ ಅನೇಕ ಸಂಕಟದಲ್ಲಿ ಆತನು ಬೀಳುತ್ತಾನೆ. ಧೈರ್ಯ ಇಲ್ಲದ ಕಾರಣ ಅವನ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಸೋಲನ್ನು ಅನುಭವಿಸ್ತಾನೆ. ಧೈರ್ಯ ಇಲ್ಲದ ಕಾರಣ ಅವನ ಕುಟುಂಬ ನಡೆಸಲಕ್ ಆಗೋದಿಲ್ಲ. ಧೈರ್ಯ ಇಲ್ಲದ ಕಾರಣ ಅವನು ಸೇವೆ ಮಾಡ್ಲಕ್ ಆಗೋದಿಲ್ಲ. ಧೈರ್ಯ ಇಲ್ಲದ ಕಾರಣ ಅವನು ನೆಮ್ಮದಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಧೈರ್ಯ ಇಲ್ಲದ ಕಾರಣ ಅವನ ಎಲ್ಲಾ ಜೀವಿತವನ್ನು ನಷ್ಟಪಡಿಸುತ್ತಾನೆ. ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ, ಧೈರ್ಯವಾಗಿರು, ನಾನು ಲೋಕವನ್ನು ಜಯಿಸಿದ್ದೇನೆ ಅಂತ ಯೇಸು ಹೇಳಿದ್ದಾನೆ. ನಿನಗೆ ಧೈರ್ಯ ಬೇಕಾದರೆ ಯೇಸುವನ್ನು ಕೂಗು. ಯೇಸುವನ್ನು ನೀನು ಕೂಗುವಾಗ ಆ ಧೈರ್ಯ ನಿನ್ನ ಜೀವಿತದಲ್ಲಿ, ಅದು ಮನುಷ್ಯರು ಕೊಡುವ ಧೈರ್ಯ ಅಲ್ಲ, ಲೋಕದ ಧೈರ್ಯ ಅಲ್ಲ, ಯೇಸುವಿನ ಧೈರ್ಯ ನಿನ್ನ ಒಳಗೆ ಯಾವಾಗ ಬರುತ್ತದೆ, ನೀನು ಲೋಕವನ್ನು ಜಯಿಸ್ತೀನಿ. ನಿನ್ನ ಕುಟುಂಬದಲ್ಲಿ ಜಯವನ್ನು ಕಾಣ್ತಿ, ನೀನು ಎಲ್ಲೆಲ್ಲಿ ಹೋಗ್ತಿ ಆ ಸ್ಥಳದಲ್ಲಿ ಜಯವನ್ನು ಕಂಡು ಬರುತ್ತದೆ. ಯಾಕಂದರೆ ನೀನು ಬೇಡುವುದು ಸಾಧಾರಣ ಮನುಷ್ಯರ ಧೈರ್ಯ ಅಲ್ಲ, ಸೃಷ್ಟಿಕರ್ತ ಯೇಸುವನ ಧೈರ್ಯವನ್ನು ನೀನು ಬೇಡ್ತಾ ಇದ್ದೀನಿ. ಯಾವಾಗ ಯೇಸುವಿನ ಧೈರ್ಯ ನಿನ್ನ ಒಳಗೆ ಬರುತ್ತದೆ, ನೀನು ಎಲ್ಲ ಮಾಡ್ಲಕ್ಕೆ ಶಕ್ತಿ ಉಂಟು, ನೀನು ಎಲ್ಲಾದರೂ ಹೋಲಕ್ಕೆ ಜಯ ಬರುತ್ತದೆ. ಅದಕ್ಕೆ ಯೇಸು ಹೇಳ್ತಾನೆ, ಲೋಕದಲ್ಲಿ ಸಂಕಟ ಉಂಟು. ನೀನು ಲೋಕದಲ್ಲಿ ಸಂಕಟ ಇದೆಯಾ, ಕುಟುಂಬದಲ್ಲಿ ಸಂಕಟ ಇದೆಯಾ, ನಿನ್ನ ಸೇವೆಯಲ್ಲಿ ಸಂಕಟ ಇದೆಯಾ, ಆ ಸಂಕಟವನ್ನು ನೋಡಬೇಡ. ಆ ಸಂಕಟದ ಹಿಂದೆ ಒಂದು ಅದ್ಭುತ ಇದೆ. ಯೇಸು ಒಂದು ಅದ್ಭುತ ಇಟ್ಟಿದ್ದಾನೆ. ಅದಕ್ಕೆ ಹೇಳು, ಯೇಸುವೆ ನನ್ನನ್ನು ಧೈರ್ಯದಿಂದ ತುಂಬಿಸು ಅಂತ ನೀನು ಹೇಳುವಾಗ ನಿಜವಾದ ಯೇಸು ನಿನ್ನ ಹೃದಯದಲ್ಲಿ ಬಂದು ಆ ಧೈರ್ಯವನ್ನು ತುಂಬಿಸಿ ನಿನ್ನನ್ನು ಮುಂದಕ್ಕೆ ಒಯ್ಯುತ್ತಾನೆ. ಮತ್ತು ಆ ಶಕ್ತಿ ಉಂಟು ಯೇಸುವಿಗೆ ನಿನ್ನ ಜೀವಿತವನ್ನು ಸುಂದರವಾದ ಜೀವಿತ ಮಾರ್ಪಡಲಿಕ್ಕೆ. ಅದಕ್ಕೆ ಪ್ರಿಯರೇ, ನೀನು ಹೆದರಬೇಡ, ಅಂಜಬೇಡ. ನಿನಗೆ ಒಬ್ಬನು ಇದ್ದಾನೆ ಧೈರ್ಯ ಕೊಡ್ಲಕ್ಕೆ. ಆತನು ಬೇರೆ ಯಾರಲ್ಲ, ಯೇಸು ಕ್ರಿಸ್ತನು. ಅದಕ್ಕೆ ಯೇಸು ಹೇಳ್ತಾ ಇದ್ದಾನೆ, ಸಂಕಟ ಇದೆ ಅಂತ ಹೇಳ್ತಾ ಇದ್ದಾನೆ. ಅನೇಕ ಸ್ಥಳದಲ್ಲಿ ನೀನು ಸಂಕಟ ಕಾಣ್ತಾ ಇದ್ರಬಹುದು, ಆದರೆ ಯೇಸು ನಿನ್ನನ್ನು ಹೇಳ್ತಾ ಇದ್ದಾನೆ, ಧೈರ್ಯವಾಗಿರು. ಧೈರ್ಯ ಯಾವಾಗ ನಿನ್ನ ಜೀವಿತದಲ್ಲಿ ಇರುತ್ತದೆ, ನಿನ್ನ ಎಲ್ಲಾ ಜೀವಿತವನ್ನು ಸುಂದರವಾದ ಜೀವಿತ ಆಗುತ್ತದೆ, ನಿನ್ನ ಕುಟುಂಬ ಸುಂದರವಾಗುತ್ತದೆ. ನಿನಗೆ ಯಾವಾಗ ಧೈರ್ಯ ಬರುತ್ತದೆ, ನಿನ್ನ ಮಕ್ಕಳ ಜೀವಿತದಲ್ಲಿ ಒಂದು ಸುಂದರವಾದ ಜೀವಿತ ಕಂಡು ಬರುತ್ತದೆ. ನಿನ್ನ ಪ್ರಾರ್ಥನೆ ಜೀವಿತದಲ್ಲಿ ಒಂದು ಧೈರ್ಯ ಯಾವಾಗ ಬಂದರೆ, ನಿನ್ನ ಪ್ರಾರ್ಥನೆ ಜೀವಿತ ಇದ್ದ ಹಾಗೆ ಇರುವುದಿಲ್ಲ. ನಿನ್ನ ಬೈಬಲ್ ಓದೋದು ಶೈಲಿ ಬದಲಾವಣೆ ಆಗುತ್ತದೆ, ನೀನು ಪ್ರಾರ್ಥನೆ ಮಾಡೋದು ಶೈಲಿ ಬದಲಾವಣೆ ಆಗುತ್ತದೆ. ನಿನ್ನ ಎಲ್ಲವನ್ನು ಬದಲಾವಣೆ ಆಗ್ಲಕ್ಕೆ ಒಂದೇ ಒಂದು ಬೇಕು, ಅದೇ ಧೈರ್ಯ ಬೇಕು. ಅದಕ್ಕೆ ಧೈರ್ಯ ಕೊಡೋರು ಯಾರು ಇಲ್ಲ. ಅನೇಕ ಜನ ನೀನು ಎಲ್ಲೆಲ್ಲಿ ಹೋಗ್ತಿ, ಅದಕ್ಕೆ ನಿನಗೆ ಧೈರ್ಯ ಕೊಡೋರು ಯಾರು ಇರಲ್ಲ. ಅದಕ್ಕೆ ಯೇಸುವನ್ನು ನೀನು ಕೂಗುವಾಗ, ನಿಜವಾದ ಧೈರ್ಯ ನಿನ್ನ ಒಳಗೆ ಬರುವಾಗ ನೀನು ಎಲ್ಲವನ್ನು ಮಾಡ್ಲಕ್ ಶಕ್ತಿ ಉಂಟು. ಅದಕ್ಕೆ ಪ್ರಿಯನೇ, ಇವತ್ತು ನಿನ್ನ ಸಮಯವನ್ನು ಕಳೆದುಕೊಳ್ಳಬೇಡ. ನೀನು ಎಲ್ಲಿದ್ದೀರಿ, ಯಾವ ಜೀವಿತದಲ್ಲಿ ಇದ್ದೀರಿ, ಎಲ್ಲಿ ಯಾವ ಚಿಂತೆಯಲ್ಲಿ ಇದ್ದೀರಿ ಗೊತ್ತಿಲ್ಲ, ಆದರೆ ಕೂಗು, ಯೇಸುವೆ ನನ್ನನ್ನು ಧೈರ್ಯವಾಗಿ ತುಂಬಿಸು ಅಂತ ಹೇಳುವಾಗ ಆ ಯೇಸು ಖಂಡಿತವಾಗಿ ಧೈರ್ಯದಿಂದ ನಿನ್ನ ತುಂಬಿಸಿ ನಿನ್ನ ಜೀವಿತ ವಿಶಾಲ ಸ್ಥಳದಲ್ಲಿ ನಡೆಸಿ, ನಿನ್ನ ಜೀವಿತ, ನಿನ್ನ ಕುಟುಂಬ, ನಿನ್ನ ಸೇವೆ ಎಲ್ಲಾ ಕಡೆಗೆ ಯೇಸು ಒಯ್ದು ನಿನ್ನನ್ನು ಆಶೀರ್ವಾದ ಮಾಡಿ ಧೈರ್ಯದಿಂದ ತುಂಬಿಸಿ ನಿನ್ನನ್ನು ಮುಂದೆ ಒಯ್ತಾನೆ. ಈ ವಾಕ್ಯ ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಜೀವಿತವನ್ನು ಆಶೀರ್ವಾದ ಮಾಡಲಿ.